ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಕ್ರಿಕೆಟ್ ಎಲೆಕ್ಷನ್ ಹೊರತುಪಡಿಸಿದ ಬೆಟ್ಟಿಂಗ್. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬರ್ತಾನಾ ಬರಲ್ವಾ? ಹಾಸನದಲ್ಲಿ ಬಾಜಿಗೆ ದುಡ್ಡು ಮತ್ತು ಕುರಿಕೋಳಿ ಎಲ್ಲ ಇಟ್ಟಿದ್ದಾರೆ ಜನ. ಬರ್ತಾರಾ ಬರಲ್ವಾ ಪ್ರಜ್ವಲ್ ರೇವಣ್ಣ ಅಂತ. ಸಾಮಾನ್ಯವಾಗಿ ನಾವು ಈ ಬೆಟ್ಟಿಂಗ್ ಅನ್ನ ಕ್ರಿಕೆಟ್ ಅಲ್ಲಿ ಕಟ್ತಾರೆ ಕೆಲವರು. ಇನ್ನ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ಬರುತ್ತೆ ಅಂತ ಬೆಟ್ಟಿಂಗ್ ಅನ್ನ ಕಟ್ತಾರೆ. ಆದ್ರೆ ಇಲ್ಲಿ ನೋಡಿ, ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಕಟ್ಟಿದ್ದಾರೆ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬರ್ತಾನಾ ಬರಲ್ವಾ, ಏನು ವಾಪಸ್ ನನ್ನ ಭಾರತಕ್ಕೆ ಅಂತ. ಹಾಸನದಲ್ಲಿ ಬಾಜಿಗೆ ದುಡ್ಡು ಕುರಿಕೋಳಿ ಇಟ್ಟಿದ್ದಾರೆ ಜನ. ಅವಮಾನದಿಂದ ಆತ ದೇಶಕ್ಕೆ ಬರೋ ಚಾನ್ಸೇ ಇಲ್ಲ, ಡಾನ್ಗಳಂತೆ ಅಲ್ಲೇ ಇರ್ತಾನೆ ಅಂತ ಕೆಲವರ ವಾದ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗಾಗಲೇ ಲೀಡ್ ನಲ್ಲಿ ಗೆಲ್ತಾನೆ ಎಂದು ಇನ್ನು ಕೆಲವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಗೆದ್ದೇ ಗೆಲ್ತಾರೆ ಪ್ರಜ್ವಲ್ ರೇವಣ್ಣ ಈ ಚುನಾವಣೆಯಲ್ಲಿ, ಚಾನ್ಸ್ ಇಲ್ಲ, ಅವನಿಗೆ ಓಟ್ ಹಾಕಿಲ್ಲ ಅಂತ ಕೆಲವರು ವಾದವನ್ನ ಮಾಡ್ತಿದ್ದಾರೆ. ಹಾಸನದಲ್ಲಿ ಒಂದಷ್ಟು ಬೆಟ್ಟಿಂಗ್ ಅನ್ನು ಕೂಡ ಕಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಬರಲ್ವಾ ಏನು ಅಂತ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಈಗಾಗಲೇ ಹಾಸನದಲ್ಲೆಲ್ಲ ಬೆಟ್ಟಿಂಗ್ ಕಟ್ಟಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅಂತನ ಇಷ್ಟು ದಿನ ಬರೀ ಕ್ರಿಕೆಟ್ ಎಲೆಕ್ಷನ್ ಬೆಟ್ಟಿಂಗ್ ನೋಡ್ತಾ ಇದ್ವಿ. ಈಗ ಪ್ರಜ್ವಲ್ ರೇವಣ್ಣ ಬಗ್ಗೆನೂ ಕೂಡ ಬೆಟ್ಟಿಂಗ್ ಕಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೇರೆ ಡಾನ್ಗಳಂತೆ ವಿದೇಶದಲ್ಲೇ ಉಳ್ಕೊಳ್ತಾರೆ ಅಂತೆಲ್ಲ ಈ ರೀತಿಯಾದಂತ ಚರ್ಚೆಗಳು ನಡೀತಾ ಇದೆ. ವಾಪಸ್ ಬರ್ತಾರಾ ಪ್ರಜ್ವಲ್ ರೇವಣ್ಣ ಏನು ಅಂತ? ದಿವ್ಯಾ, ಏನು ಒಳನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ತೆರಳಿ ಸುಮಾರು ಇಂದಿಗೆ 20ಕ್ಕೂ ಅಧಿಕ ದಿನಗಳು ಕಳೆದಿದೆ. ಸೊ ಆದ್ರೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದರೆ ಅವರ ಮುಂದೆ ಹಾಜರಾಗಲು ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣನವರು ವಾಪಸ್ ಮರಳಿಲ್ಲ. ಅದರ ಜೊತೆಯಾಗಿ ಸಾಕಷ್ಟು ಬಾರಿ ನೋಟಿಸ್ ಅನ್ನು ನೀಡುವಂತಹ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಮೊದಲ ಬಾರಿಗೆ ಸ್ವತಃ ತಾವೇ ಒಂದು ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿದ್ರು. ಸೊ ಟ್ವೀಟ್ ಕೂಡ ಒಂದು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. 7 ದಿನಗಳಿಗಾಗಿ ಒಳಗಾಗಿ ಎಲ್ಲದಕ್ಕೂ ಉತ್ತರ ನೀಡ್ತೇನೆ ಅಂತಕ್ಕಂಥ ಒಂದು ತಲೆಬರಹವನ್ನ ನೀಡಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇದಾದ ನಂತರದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರು ಇದೀಗ SIT ಅಧಿಕಾರಿಗಳ ಮುಂದೆ ಹಾಜರಾಗದಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಿದೆ. ಇದರ ಜೊತೆಯಾಗಿ ಮತ್ತೊಂದು ಕಡೆ ವಿಚಾರ ಏನು ಅಂದ್ರೆ, ಸಾಮಾನ್ಯವಾಗಿ ಕ್ರಿಕೆಟ್ ಇರ್ಬೋದು ಅಥವಾ ಇನ್ಯಾವುದೋ ಕ್ರೀಡೆಗಳಲ್ಲಿ ಬೆಟ್ಟಿಂಗ್ ಕಟ್ಟೋದು ಅಥವಾ ಬಾಜಿ ಕಟ್ಟೋದನ್ನ ನೋಡಿರ್ತೇವೆ. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನವರು ಭಾರತಕ್ಕೆ ಮರಳುತ್ತಾರಾ ಇಲ್ವಾ ಅಂತಕ್ಕಂಥ ಒಂದು ಆಯಾಮದಲ್ಲಿ ಇದೀಗ ಕೆಲವರು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಾಜಿ ಕಟ್ಟಲು ಶುರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವು ಕೂಡ ಕೇಳಿ ಬರ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹಾಸನ ಭಾಗಗಳಲ್ಲಿ ಹೆಚ್ಚಾಗಿ ಕುರಿ ಮತ್ತು ಕೋಳಿಗಳನ್ನ ಒಂದು ಬಾಜಿ ಕಟ್ಟಲು ಬಳಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಇದೀಗ ಕೇಳಿ ಬರ್ತಿದ್ವಿ. ಅದರ ಜೊತೆಯಾಗಿ ಮತ್ತೊಂದು ಕಡೆಯಲ್ಲಿ ಸಂಸದರ ಅಂದ್ರೆ ಏನೋ ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಅವ್ರು ಗೆಲ್ತಾರಾ ಇಲ್ವಾ, ನಾವು ಓಟ್ ಹಾಕಿದ್ದೇವೆ ಇಲ್ಲ ಅಂತಕ್ಕಂಥ ಆಯಾಮದಲ್ಲಿ ಚರ್ಚೆಗಳು ಕೂಡ ಇದೀಗ ಆರಂಭವಾಗಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ಭಾರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.